ಮಕ್ಕಳೇ ನೋಡಿ, ಇದು ಲಾಸ್ಟ್ ಇಯರ್ ಅಂತ ಅಂದರೆ 2025ನ ಮೇನ್ ಎಕ್ಸಾಮ್ನಲ್ಲಿ ಸೆಕೆಂಡ್ PUC ಮೇನ್ ಎಕ್ಸಾಮ್ ಇತಿಹಾಸ ವಿಷಯದ ಉತ್ತರ ಪತ್ರಿಕೆ ಆಗಿರುತ್ತೆ. 80ಗೆ 80 ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಆನ್ಸರ್ ಶೀಟ್ನ ನೀವಿಲ್ಲಿ ನೋಡ್ಬೋದು. ಯಾವ ರೀತಿ ಆ ಮಗು ಆನ್ಸರ್ನ ಬರೆದಿದೆ ಆ್ಯಂಡ್ ಮಾರ್ಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮಗೊಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಈ ರೀತಿ ಬರೆದ್ರೆ ನಿಮಗೂ ಕೂಡ ಔಟ್ ಆಫ್ 40 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ರೆಫರ್ ಮಾಡೋದ್ರಿಂದ ಇನ್ನೊಂದು ಏನು ಯೂಸ್ ಅಂತ ಅಂದರೆ, ಎಷ್ಟೊಂದು ಕ್ವಶನ್ಸ್ ಈ ಒಂದು ಪೇಪರಿಂದ ರಿಪೀಟ್ ಆಗಿದೆ, ಪ್ಯಾಟ್ರನ್ ಚೇಂಜ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಸಿಕ್ಕಿರ್ಬೋದು ನಿಮಗೆ, ಆ್ಯಂಡ್ ಕ್ವಶನ್ಸ್ ಫಿಕ್ಸ್ ಆಗಿರ್ಬೋದು ಅಂತಂದರೆ ಈ ಒಂದು ಪಾಠದಿಂದ ಈ ಕ್ವಶನ್ಸ್ ಬರುತ್ತೆ ಅಂತ. ಆದರೆ ರಿಪೀಟೆಡ್ ಕ್ವಶನ್ಸ್ ಅಂತೂ ಖಂಡಿತ ಇರುತ್ತೆ, ಪೋರ್ಷನ್ಸ್ ಅಂತೂ ಇದೇ ಆಗಿರೋದ್ರಿಂದ ನೀವು ಇದನ್ನು ರೆಫರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾವ ರೀತಿ ನೀವು ಆನ್ಸರ್ಸ್ ಬರೆದ್ರೆ ನಿಮಗೆ ಔಟ್ ಆಫ್ 40 ಮಾರ್ಕ್ಸ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಎಕ್ಸ್ಟ್ರಾ ಕ್ವಶನ್ಸ್ಗೆ ಅಂತ ಹಾಕಿದ್ದಾರೆ, ಮಾರ್ಕ್ಸ್ ಕರೆಕ್ಷನ್ ಮಾಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಆದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಈ ಮಗು ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಿಲ್ಲ, ನೀವು ನೋಡ್ಬೋದು. ಬರವಣಿಗೆ ಅಷ್ಟು ಏನು ದುಂಡಾಗಿ ಇಲ್ಲದಿದ್ದರೂ ಅಟ್ರಾಕ್ಷನ್ ಆಗಿದೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಿಲ್ಲ, ನೀಟಾಗಿ ಬರೆದಿದೆ ಈ ಮಗು. ನೋಡಿ, ಎಲ್ಲೂ ಒಂದು ಚಿಕ್ಕ ತಪ್ಪನ್ನು ಮಾಡಿಲ್ಲ, ಸ್ಕ್ರ್ಯಾಚ್ ಮಾಡಿಲ್ಲ, ಎಲ್ಲವನ್ನು ನೀಟಾಗಿ ಪಾಯಿಂಟ್ಸ್ ಹಾಕಿ ಬರೆದಿರೋದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಮೀನ್ಸ್ ಮೆನ್ಷನ್ ಮಾಡಿರೋದು ಈ ರೀತಿಯಾಗಿ ನೀವು ಬರೆದ್ರೆ, ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ಸೇರಿಸ್ಕೊಂಡು ಬರೆದ್ರೆ ನಿಮಗೂ ಕೂಡ ಔಟ್ ಆಫ್ 40 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಎಲ್ಲೂ ಮಾರ್ಕ್ಸ್ ಕಟ್ ಮಾಡಿಲ್ಲ. ರೆಫರ್ ಮಾಡ್ಕೊಳ್ಳಿ, ಎಕ್ಸಾಮಿಗೆ ಮುಂಚೆ ನಿಮಗೆ ಈಸಿ ಆಗುತ್ತೆ. ಇತಿಹಾಸ ಪತ್ರಿಕೆಯಲ್ಲಿ 80ಕ್ಕೆ 80 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಯ ಆನ್ಸರ್ ಶೀಟ್ ಆಗಿರುತ್ತೆ. ನಾನು ನಿಮಗೆ ಎಕ್ಸಾಮ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ನೋಡಿಕೊಂಡು ರೆಫರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲದೇನು ನಿಮಗೆ ವೆಬ್ಸೈಟಲ್ಲೂ ಕೂಡ ಈ ಒಂದು ಔಟ್ ಆಫ್ 40 ಪೇಪರ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸ್ಟೂಡೆಂಟ್ಸ್ ಎಂಕ್ವೈರಿ ಕಾರ್ನರಲ್ಲಿ ನೀವು ನೋಡಿ ಸರ್ಚ್ ಮಾಡ್ಬೋದು. ಅಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅದೇ ರೀತಿ ಔಟ್ ಆಫ್ 40 ಸ್ಕೋರ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಲ್ಲದನ್ನು ಅಪ್ಲೋಡ್ ಮಾಡಿರ್ತಾರೆ. ಟೈಮ್ ಟೇಬಲ್ ಆಗಿರ್ಬೋದು, ನಿಮಗೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಸ್ಟೂಡೆಂಟ್ ಎಂಕ್ವೈರಿ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳಿ. ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆ್ಯಂಡ್ ನಿಮಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಥರ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಯಾವುದಕ್ಕೆ ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕು, ಸಮ್ಮರಿ ಬೇಕು, ಅದೆಲ್ಲವುದು ವೆಬ್ಸೈಟಲ್ಲಿ ಸಿಗ್ತಾ ಹೋಗುತ್ತೆ. ನೀವು ರೆಫರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಉತ್ತರಗಳನ್ನ ಬರೆದ್ರೆ ನಿಮಗೂ ಕೂಡ ಔಟ್ ಆಫ್ 40 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸಮಯದ ಸದುಪಯೋಗ ಪಡಿಸ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಕಾಲಾವಧಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬರೆದು ನೀಟಾಗಿ ಮುಗಿಸಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮನ್ನು ಮುಗಿಸಿರ್ಬೇಕು. ನೀವು ಅಷ್ಟು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಟೈಮಲ್ಲೇ ಮುಗಿಸೋ ಅಷ್ಟೇ ಕ್ವಶನ್ಸ್ನ ಕೊಟ್ಟಿರ್ತಾರೆ ಮಕ್ಕಳೇ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಮಯಕ್ಕೆ ಮೀರಿ ಬರೆಯುವಂತಹ ಕ್ವಶನ್ಸ್ಗಳನ್ನ ಅವರು ಕೊಟ್ಟಿರಲ್ಲ. ನೀವು ಸಮಯವನ್ನು ಕರೆಕ್ಟಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಮಾಡಿ ಒಂದ್ಸಲಿ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು, ಲೈನ್ಸ್ ಕೂಡ ಹಾಕಿ ಚೆನ್ನಾಗಿ ಸಬ್ಮಿಟ್ ಮಾಡ್ಬೋದು. ಈ ರೀತಿಯಾದಂತಹ ಆನ್ಸರ್ಸ್ಗಳನ್ನು ನೀವು ಬರೆದು ನೀವು ಔಟ್ ಆಫ್ 40 ಸ್ಕೋರ್ ಮಾಡ್ಕೋಬೋದು. ನೋಡಿ, ಈ ಮಗು ಎಲ್ಲ ಕಡೆ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ತೆಗೆದಿದೆ ಅಂತ. ಸೊ ಈ ರೀತಿಯಾದಂತಹ ಇಂಡಿಯನ್ ಔಟ್ಲೈನು ಲೊಕೇಟ್ ಮಾಡಿರೋದನ್ನು ನೀವು ನೋಡ್ಬೋದು. 5 ಮಾರ್ಕ್ಸ್ ಸಿಕ್ಕಿದೆ. ಜಾಗ ಸಾಕಾಗ್ತಿರೋ ಕಾರಣ ಹಿಂದೆ ಶೀಟಲ್ಲಿ ಕೂಡ ಬರ್ತಿದ್ದಾರೆ. ಈ ರೀತಿ ನೀವು ಬರೆದು ನಿಮಗೂ ಔಟ್ ಆಫ್ 40 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.